ಅನಿಲ್ ಭಟ್ ಆಮೇಲೆ ಬಿಟ್ಟು ಹೋಗ್ತಾರೆ. ಓ, ನಿಮ್ಮನ್ನ ಬಿಟ್ಟು ಹೋದ್ರು? ನನ್ನನ್ನು ಬಿಟ್ಟು ಹೋಗ್ತಾರೆ. ನಿಮ್ಗೇನು ಅನಿಸ್ತಿಲ್ಲ? ಅನ್ಸಲಿಲ್ಲ, ನಾನು ತಪ್ಪು ಮಾಡಿದೆ ಅಂತ ಅನ್ಸಲಿಲ್ಲ. ಯಾಕೆ ಆಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಮನೆಯ ವಾತಾವರಣ ಸರಿಗಿರ್ಲಿಲ್ಲ. ನನ್ನ ಮನೆಯ ವಾತಾವರಣ ಸರಿಗಿರ್ಲಿಲ್ಲ. ಓಕೆ, ಈಗ ನಿಮ್ಮ ಕುಟುಂಬ ನನ್ನ ತಾಯಿಯ ಹೆಣವನ್ನು ನೋಡಕ್ಕೆ ಇರ್ಲಿಲ್ಲ. ನನ್ನ ತಾಯಿಯ ಹೆಣವನ್ನು ನಾನು ನೋಡ್ಲಿಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು, ಈಗ ನೀವು ಹೇಳ್ತೀರಿ ಫ್ಯಾಮಿಲಿಯವ್ರ ವರ್ತನೆ ಸರಿ ಇರಲಿಲ್ಲ ಅಂತ, ಅವ್ರು ಹೇಳ್ತಾರೆ ಸುಜಾತಾ ಭಟ್ ವರ್ತನೆ ಸರಿ ಇರಲಿಲ್ಲ ಅಂತ. ಫ್ಯಾಮಿಲಿಯವರ ವರ್ತನೆ ಸರಿಗಿರ್ಲಿಲ್ಲ. ಸತ್ಯ ಹೇಳಕ್ ಹೋದ್ರೆ ನಾನ್ ಭಟ್ ಆಗಿದ್ದೆ ಅನಿಲ್ ಭಟ್ ಮದುವೆ ಆದ ನಂತರ. ಸುಜಾತ ವರ್ತನೆ ಚೆನ್ನಾಗಿಯೇ ಇತ್ತು. ಸುಜಾತ ವರ್ತನೆಯನ್ನ ಹಾಳು ಮಾಡಿದವರು ಸತ್ಯ ಹೇಳಕ್ ಹೋದ್ರೆ ಅದನ್ನೆಲ್ಲ ಹೇಳಬಾರ್ದು ಅಂತ ಹೇಳಿ ನನ್ನ ಕೈ ಕಟ್ಟು ಮಾಡಿಬಿಟ್ಟು, ನನ್ನನ್ನ ಒಂದು ಇದು ಮಾಡಿಬಿಟ್ಟು, ಬಂಧನ ಮಾಡಿಬಿಟ್ಟು, ಒಂದು ಕಡೆಗೆ ಇದನ್ನ ತಗೊಂಡು ಹೋಗಿ ಹೆಬ್ರಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂರ್ಸಿಟ್ಬಿಟ್ಟು ಅಲ್ಲಿಂದ ನನ್ನನ್ನ ರಿಮಾಂಡ್ ಹೋಮಿಗೆ ಹೋಗಿ ಹಾಕಿದ್ರು. ಪ್ರಭಾಕರ್ ಬಾಳಿಗ ನಿಮಗೆ ಉಡುಪಿಯಿಂದ ಪರಿಚಯ, ಅದಾದ್ಮೇಲೆ ಅವ್ರ ತಾಯಿ ಕ್ಯಾನ್ಸರ್ ಇರುತ್ತೆ, ನಿಮ್ಮನ್ನ ತಾಯಿ ನೋಡ್ಕೊಳ್ಳೋಕೆ ಅಂತ ಕರ್ಕೊಂಡು ಹೋಗ್ತಾರೆ. 1 ತಿಂಗಳು 15 ದಿವಸದಲ್ಲಿ ತಾಯಿ ಏನೋ ತೀರ್ಕೋತಾರೆ ಅಂತ. ಸೊ ನೀವು ಆಮೇಲೆ ಅಲ್ಲೇ ಉಳ್ಕೋತೀರಿ? ಅಲ್ಲೇ ಉಳ್ಕೊಂಡೆ. ಅವನಿಗೂ ಅಂಗಡಿ ಮಾಡಿ ಕೊಟ್ಟೆ. ಯಾರಿಗೆ? ಪ್ರಭಾಕರ್ ಬಾಳಿಗ. ಅವ್ರೇನು ಕೆಲಸ ಏನು ಮಾಡ್ತಿರ್ಲಿಲ್ಲ? ಅವರ ಗಂಡ ಹೆಂಡತಿ ಮಧ್ಯೆ ಏನ್ ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ. ಗಂಡ ಕೆಲಸ ಮಾಡ್ತಿರ್ಲಿಲ್ಲ. ಆ ಅಮ್ಮನಿಗೆ ಕೆಲಸ ಇತ್ತು. ಆ ಅಮ್ಮನೆ ಬೀದಿಯಲ್ಲೇ ಹಾಕ್ಬಿಟ್ಟು ಒಂದು ಸೂಟ್ ಕೇಸನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಗೊತ್ತಿಲ್ಲದ ಹಾಗೆ ಮನೆ ಲಾಕ್ ಮಾಡ್ಕೊಂಡು ಹೋಗಿರೋದು. ಒಬ್ಳು ಮಗಳಿದ್ದಾಳೆ. ನನ್ಗೆ ಅದೆಲ್ಲ ಅವರದ್ದು ನಂಗೆ ಅಟ್ಯಾಚ್ಮೆಂಟ್ ಇಲ್ಲ, ಟಚ್ ಇರ್ಲಿಲ್ಲ. ಅಲ್ಲಿನೂ ಸುಳ್ಳು ಹೇಳಿದ್ದಾರೆ. ಏನಂತ? ಅಲ್ಲಿನೂ ಅವ್ರ ಆಸ್ತಿಯನ್ನ ನಾನು ಮಾರಾಟ ಮಾಡಿದ್ದೀನಿ ಅಂತ. ಎಸ್, ನನಗೆಲ್ಲ ಗೊತ್ತಾಗಿದೆ. ನಾನು ಯಾಕೆ ಮಾರಾಟ ಮಾಡಲಿ? ನನಗೆ ಯಾಕೆ ಬೇಕು? ಕೋಲ್ಕತ್ತಾ ಯಾವಾಗ ಹೋಗಿದ್ದು? ಕೋಲ್ಕತ್ತಾ ಮಧ್ಯದಲ್ಲಿ ಹೋಗಿದ್ದೆ ಸ್ವಲ್ಪ ದಿನ. ಕೋಲ್ಕತ್ತಾ ನಾನು ಗುತ್ತಿಗೆ ಆಧಾರದ ಮೇಲೆ ಒಂದು ಕೆಲಸ ಮಾಡಿ ಗುತ್ತಿಗೆ ಆಧಾರದ ಮೇಲೆ ಮಾಡಿದ್ದೀನಿ. ಒಟ್ನಲ್ಲಿ ಸಿಬಿಐ ಮಾಡಿದ್ದೀನಿ. ಗುತ್ತಿಗೆ ಆಧಾರದ ಮೇಲೆ ಹೊರ ಗುತ್ತಿಗೆ ಅಂತ ಶಾರ್ಟ್ ಎಂಡ್ ಆಗಿ ನಾನು ಮಾಡಿದ್ದು. ಶಾರ್ಟ್ ಎಂಡ್ ಕಲ್ತ್ಕೊಂಡಿದ್ದೆ. ಶಾರ್ಟ್ ಎಂಡ್ ಕಲ್ತಿದ್ರಾ ನೀವು? ಹೌದು, ಶಾರ್ಟ್ ಎಂಡ್ ನಂದು ಮೈನ್ ಶಾರ್ಟ್ ಎಂಡೇ ನಾನು. ಓಕೆ, ಎಷ್ಟು ಟೈಮ್ ಇದ್ರಿ ಕೋಲ್ಕತ್ತಾದಲ್ಲಿ? ಸಾಧಾರಣ ಇದ್ದೆ, ನನಗೆ ಅದು ಇವಾಗ ನೆನಪಿಲ್ಲ ಅಷ್ಟು. ಇದ್ದೆ, ಸ್ವಲ್ಪ ಸಮಯ ಇದ್ದೆ ನಾನು. ಅದೇ ಇಲ್ಲಿ ನಾನು ಕೆಲಸ ಮಾಡ್ಕೊಂಡೇ ಇದ್ದವಳು. ಹೊಟ್ಟೆಗೆ ಏನ್ ಬೇಕೋ ಆ ಕೆಲಸ ಯಾಕೆ ಕಂಟಿನ್ಯೂ ಮಾಡಿಲ್ಲ? ಶಾರ್ಟ್ ಎಂಡ್ ಅದು ಹೊರಗುತ್ತಿಗೆ, ಅದು ಆಮೇಲೆ ಕಾಂಟ್ರಾಕ್ಟ್ ಮುಗಿಯಿತು. ಆಮೇಲೆ ರಿಲೇಟೆಡ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಕಂಪ್ಯೂಟರ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಇದ್ರ ಬಗ್ಗೆ ಅಷ್ಟು ಇದಿರ್ಲಿಲ್ಲ. ಓಕೆ, ಅದಾದ್ಮೇಲೆ ನಿಮಗೆ ರಂಗಪ್ರಸಾದ್ ಪರಿಚಯ? ಹೌದು.